ಸೊ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಟೀ ಕುಡಿತಾ ಮಾತಾಡೋಣ. ನನ್ನ ಮಗಳು ಟೀ ಮಾಡ್ತೈತೆ. ಬೇರೆ ಯಾವುದು ಬರಲ್ಲ, ಟೀ ಮಾಡೋಕ್ಕೆ ಮಾತ್ರ ಬರುತ್ತೆ. ಟೀ ಮಾಡೋದು ಕೊಡೋದು ಅಷ್ಟೇ. ಒಂದೊಂದು ಸತಿ ಸಕ್ಕರೆ ಕಮ್ಮಿ ಹಾಕ್ಬಿಡ್ತದೆ, ಸಪ್ಪಗಿರುತ್ತೆ. ನಮ್ಮ ಶುಗರ್ ಪೇಷೆಂಟಿಗೆ ರೆಡಿ ಮಾಡಿಕೊಡ್ತಾರಲ್ಲ ಆ ಥರ ರೆಡಿ ಮಾಡಿಬಿಡುತ್ತೆ ಒಂದೊಂದು ಸತಿ. ನೋಡೋಣ ಇವತ್ತು ಹೆಂಗಿರುತ್ತೆ ಅಂತ. ಸೊ ರೆಡಿ ಆಗೈತೆ. ಟೀ ಕುಡಿಯೋಣ ಬನ್ನಿ. ಟೀ ಕುಡ್ಕೊಂಡು ಆಮೇಲೆ ಮಾತಾಡೋಣ ಮಿಕ್ಕಿದ್ದು. 10th ಕ್ಲಾಸ್ ಏನಾದರೂ ಫೇಲ್ ಆದರೆ ಒಂದು ಅಂಗಡಿ ಕೊಡ್ತೀನಿ, ಟೀ ಅಂಗಡಿ, ಹೋಟ್ಲ್ ಥರ ರೆಡಿ ಮಾಡ್ಕೊಡ್ತೀನಿ. ಅದರಲ್ಲೇ ಕೆಲಸ ಮಾಡ್ಕೊಂಡಿರಲಿ. ಸೊ ಗೈಸ್, ಗಾಡಿ ಇವತ್ತು ಮನೆ ಹತ್ರ ಚಾರ್ಜಿಂಗ್ ವೈರ್ ಅದೇ ಬಾಕ್ಸ್ ಫಿಟ್ ಮಾಡೋಕ್ಕೆ ಬರ್ತೀನಿ ಅಂತ ಹೇಳೋರೆ. ಫಿಟ್ ಮಾಡೋಣ. ಹುಡುಗ ನೋಡಿ ಸುಸ್ತಾಗ್ಬಿಟ್ಟವ್ನು ಆಡಿ ಆಡಿ ಎಲ್ಲ ತೊಗೊಂಬಂದಿದ್ದೀನಿ. ಫಿಟ್ ಮಾಡಬೇಕು. ಕೇಬಲೆಲ್ಲ ರೆಡಿ ಇದೆ. 10:30ಗೆ ಬರ್ತೀನಿ ಅಂದವ್ರೆ. ಟೈಮ್ ಆಯಿತು 10:30. ನಿನ್ನೆನೇ ಇದೇ ಥರ 10:30ಗೆ ಬರ್ತೀನಿ ಅಂದ್ಬಿಟ್ಟು ಆಮೇಲೆ ಫೋನೇ ಎತ್ತಿಲ್ಲ. ಅದರಿಂದ ಇವತ್ತು ಬೆಳಗ್ಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡಿಕೊಂಡೆ. ಬರೋಲ್ಲ ಅಂದರೆ ಬರೋಲ್ಲ ಅಂತ ಹೇಳ್ಬಿಡ್ರಿ ಅಂತ ಹೇಳಿದೆ. ಇಲ್ಲ ಬರ್ತೀನಿ ಅಂತ ಹೇಳೋರೆ. ಸೊ ನೋಡೋಣ. ನಾಳೆ ಇಲ್ಲನ್ನ ಪಾಸಿಂಗ್ ಹೋಗ್ಬೇಕು. ಸೋಮವಾರ ನಾಳೆ. ಇವತ್ತು ಸಂಡೇ. ನಾಳೆ ಪಾಸಿಂಗ್ ಹೋಗ್ಬೇಕಂತ ಹೇಳೋರೆ. ನಂಬರ್ ಬಂದೈತೆ, ನೋಡೋಣ ನಂಬರ್ ಹೆಂಗಿದೆ ಅಂತ. ಈ ಡೋರ್ ನೋಡಿ, ಇದು ಈ ಥರ ಇದೆಯಲ್ವಾ. ರನ್ನಿಂಗಲ್ಲಿ ಸ್ಪೀಡ್ ಬ್ರೇಕ್ ಜಂಪ್ ಮಾಡಿದಾಗ ಇಲ್ಲ ಹಳ್ಳಕ್ಕೆ ಬಿಟ್ಟಾಗ ಡೋರ್ ಆಟೋಮೆಟಿಕಾಗಿ ಹಿಂಗೆ ಲಾಕ್ ಓಪನ್ ಆಗ್ಬಿಡ್ತವೆ. ಸರಿಯಾಗಿಲ್ಲ ಡೋರ್ಗಳು. ಅದಕ್ಕೆ ಇದು 2 ಡೋರು ಬಿಚ್ಚಿಕ್ಬಿಡ್ತೀನಿ. ಆ ಕಡೆ ಈ ಕಡೆ ಬಿಚ್ಚಿಕ್ಬಿಡ್ತೀನಿ. ಇನ್ನೊಂದು ತೋರಿಸ್ತೀನಿ. ಇದೊಂದು ಈ ಸೈಡ್ ಕರೆಕ್ಟಾಗಿ ಲಾಕ್ ಆಗ್ತಾಯಿಲ್ಲ. ಇದು ಈ ಸೈಡ್ ಮಾತ್ರ, ಒಂದು ಸೈಡ್ ಮಾತ್ರ ಲಾಕ್ ಆಗೈತೆ. ಏನೋ ಹೊಸ ಗಾಡಿಗಳು ಈ ಥರ ಇದ್ಬಿಟ್ರೆ ಏನು ಮಾಡೋದು. ನೋಡಿ ನಮ್ಮ ಹುಡುಗ ಏನೋ ಮಾಡ್ತಾನೆ, ಅದನ್ನು ಟ್ರೈ ಮಾಡ್ತಾನೆ. ಗಾಡಿ ಎಲ್ಲ ಚೆನ್ನಾಗೈತೆ, ಬಟ್ ಅಲ್ಲಲ್ಲಿ ಸ್ವಲ್ಪ ಡಿಸ್ಅಂಟ್ವರ್ಡ್ಸ್ ಎಲ್ಲ ರೆಡಿ ಮಾಡಿಸ್ಕೊಂಬಂದಿದ್ದೀನಿ. ನೋಡಿ ಗಣೇಶನ ನಿಕ್ಕಿದ್ದೀನಿ ನೋಡಿ. ಗಣೇಶ ಇರಲಿಲ್ಲ, 2 ದಿನ ಆಯಿತು ಗಣೇಶ ಇಕ್ಕಿ. ಗಾಡಿ ಪೂಜೆ ಮಾಡಿಲ್ಲ ಇನ್ನು. ಗಾಡಿ ಪಾಸಿಂಗ್ ಆದಮೇಲೆ, ನಂಬರ್ ಪ್ಲೇಟ್ ಪಾಸಿಂಗ್ ಆದಮೇಲೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಹೋಗಬೇಕು. RTO ಹೋಗಿ FC ಮಾಡಿಸ್ಕೊಂಬರ್ಬೇಕು. ರಾಜಾಜಿನಗರ, ಶ್ರೀರಾಮ್ಪುರ ಹತ್ರ. ಹಾಂ, ನಿಮ್ಮ ಚಿಕ್ಕಮ್ಮವ್ರ ಮನೆಗೆ ಹೋಯ್ತೀಯಲ್ಲ ಅಲ್ಲಿ. ಹಾಂ, ಸೊ ಅವರಲ್ಲಿ ಹಿಂಗಿದೆ. ಬಟ್ ಆಮೇಲೆ ನಾನು ವೀಡಿಯೋ ಮಾಡ್ತೀನಿ. ಅವ್ರು ಬಂದಮೇಲೆ ಫಿಟ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಮನೆ ಹತ್ರ ಸಿಗೋಣ ಮತ್ತೆ. ಸೊ ಚಾರ್ಜರ್ ರೆಡಿ ಮಾಡಿದ್ರು, ಬಂದು ಫಿಟ್ ಮಾಡಿಬಿಟ್ಟು ಹೋಗೋರೆ. ಅದಕ್ಕೆ ಚಾರ್ಜ್ ಹಾಕಿದ್ದೀನಿ. ಇವಾಗ ಈ ಥರ ನಿಲ್ಲಿಸಿದ್ದೀನಿ ಗಾಡಿ ನೋಡಿ. ಈ ಥರ ನಿಲ್ಲಿಸ್ಬಿಟ್ಟು ಚಾರ್ಜ್ ಹಾಕಿದ್ದೀನಿ. ನಾಳೆ ಪಾಸಿಂಗ್ ಹೋಗೋದು. ಇದು ಬಿಚ್ಬಿಡೋಣ. ಇದು ಸುಮ್ಮನೆ ಇಲ್ಲಿ ನೋಡಿ ಲಾಕ್ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ಹಿಡ್ಕೊಂಡೈತೆ ಅಂತ. ಒಂಚೂರು ಹಿಡ್ಕೊಂಡಿರೋದು, ಜಂಪ್ ಮಾಡಿದ ತಕ್ಷಣ ಓಪನ್ ಆಗ್ಬಿಡುತ್ತೆ. ಅದರಿಂದ ಬಿಚ್ಚಿಕ್ಬಿಡೋಣ ಮನೇಲಿ. ಸುಮ್ಮನೆ ತೊಂದರೆ ಇದು. ಆವಾಗವಾಗ ಡೋರ್ ಓಪನ್ ಆಗುತ್ತೆ. ಹಿಂದೆ ಬರೋರೆಲ್ಲ ಹೇಳ್ತಾರೆ ಡೋರ್ ಓಪನ್ ಆಗಿದೆ ನೋಡ್ಗೋರು ಅಂತ. ಅದಕ್ಕೆ ಬಿಚ್ಚಿಬಿಡೋಣ. ಇದು ನೋಡಿ ಮಿನಿ ಫೈರ್ ಇಂಜನು. ನಾನೇನು ಆ್ಯಂಬುಲೆನ್ಸ್ ಅನ್ಕೊಬಿಟ್ಟಿದ್ದೆ ಬೈಕ್ದು, ಬಟ್ ಫೈರ್ ಇಂಜಿನ್ದಿದು ಚಿಕ್ಕದು ಬೈಕಲ್ಲೇ. ಇದು ಕ್ಯಾಮ್ರಾ ಫಿಟ್ ಮಾಡೋಕ್ಕೆ ಎಲ್ಲಿ ಫಿಟ್ ಮಾಡೋದಂತ ಗೊತ್ತಾಗ್ತಿಲ್ಲ. ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಎಲ್ಲಿ ಅದು ಹಳೆ ಗಾಡಿಗೆ ಅದು ಚೆನ್ನಾಗಿತ್ತು. ನಾನು ಇಲ್ಲಿ ಸ್ಟಾರ್ಟ್ ಮಾಡಿಸಿದ್ದೆ, ಬಟ್ ಇವಾಗ ಇಲ್ಲ ಸ್ಟಾರ್ಟ್ ಮಾಡ್ಸೋಕ್ಕೆಲ್ಲ ಈ ಥರ. ಅದಕ್ಕೆ ನೋಡಬೇಕು ಎಲ್ಲಿ ಫಿಟ್ ಮಾಡಿಸೋದಂತ ಗೊತ್ತಾಗ್ತಿಲ್ಲ. ಈ ವಾರದಲ್ಲಿ ಎಲ್ಲಾದರೂ ಸೆಟ್ ಮಾಡ್ತೀನಿ ಕ್ಯಾಮ್ರಾ. ಇದು ನೋಡಿ ಬರೀ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ಕ್ಯಾಮ್ರಾ ಫಿಟ್ ಮಾಡೋಕ್ಕಾಗ್ತಿಲ್ಲ. ಎಲ್ಲೋ ಒಂದು ಜಾಗದಲ್ಲಿ ಫಿಟ್ ಮಾಡಬೇಕು, ಟ್ರೈ ಮಾಡೋಣ. ಎಲ್ಲಾಗತ್ತಂತ ಗೊತ್ತಿಲ್ಲ. ಒಟ್ನಲ್ಲಿ ಫಿಟ್ ಮಾಡೇ ಮಾಡ್ತೀನಿ. ಸ್ವಲ್ಪ ಲೇಟ್ ಆಗುತ್ತೆ. ನೋಡೋಣ. ಹಳೆ ಗಾಡಿಗೆ ಇಲ್ಲಿ ಚೆನ್ನಾಗಿತ್ತು. ಇದೇ ಸ್ಟ್ಯಾಂಡ್ಗೆ ಇಲ್ಲಿ ಕ್ಲಾಂಪ್ ಕೊಟ್ಬಿಟ್ಟು ಈ ಥರ ಫಿಟ್ ಮಾಡಿದ್ದೆ. ಬಟ್ ಇವಾಗ ಇಲ್ಲ, ಆ ಥರ ಇಲ್ಲ. ಇದಕ್ಕೆಲ್ಲ ಬೇರೆ ಥರ. ಇದು ಬೇರೆ ಥರ ಇದೆ. ಅದರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ.
ನಮ್ಮ ಕರೀನ್ಗೆ ಬ್ರೂಸ್ಲಿಗೆ ಒಂದು ಏಟ್ ಬಿತ್ತು. ಏಟ್ ಬಿದ್ದಿದ್ದಕ್ಕೆ ಬಂದು ನೋಡಿ ಅವ್ನ ಬಟ್ಟೆ ಅವನ್ನೇ ಮಡ್ಸ್ಕೊತಾವನೆ. ಮಾತಾಡಿದ್ರು ಮಾತಾಡ್ತಾ ಇಲ್ಲ, ಸೈಲೆಂಟಾಗಿ ಮಡ್ಸ್ಕೊತಾವನೆ. ಮಕ್ಕನೂ ನೋಡ್ತಾ ಇಲ್ಲ, ತಿರುಗಿ ನೋಡ್ತಾ ಇಲ್ಲ. ಇನ್ನೂ ಒಳ್ಳೆ ಫೈಟ್ ಮಾಡಿರೋರ ಥರ ಮಾತಾಡ್ತಾವನೆ ನೋಡಿ. ಒಂಚೂರು ಮಾತಾಡ್ತಾ ಇಲ್ಲ, ಮಾತಾಡಿದ್ರೂ ಮಾತಾಡಲ್ಲ, ನೋಡೋದು ಇಲ್ಲ. ಒಂದು ವಾರ ಮಾತಾಡಲ್ಲ ಇವಾಗ ನನ್ನ ಜೊತೆ. ನೋಡೋಣ ಎಷ್ಟು ದಿನ ಮಾತಾಡಲ್ಲ ಅಂತ. ಸಿಗೋಣ ಮತ್ತೆ.